ನಿಮ್ಮ ಹೆಸರೇನು ಹೇಳ್ರಿ? ನನ್ನ ಹೆಸರು ಕ್ಯಾಪ್ಟನ್ ನಾಗರಾಜ್ ಅಂತ. ವೆರಿ ಗುಡ್. ನಿಮ್ದು ಭಾರಿ ಖುಷಿ ಆಯ್ತು ರಿಪೋರ್ಟ್ಸ್ ಎಲ್ಲ ನೋಡಿ. ಎಲ್ಲ ಹೇಳ್ರಿ, ಏನೇನು ಪ್ರಾಬ್ಲಮ್ ಇತ್ತು, ಏನೇನು ಹೆಂಗ್ ಇನ್ಸುಲಿನ್ ಎಲ್ಲ ಬಿಟ್ಬಿಟ್ರಿ ಎಲ್ಲ ನನಗೆ ಹೇಳ್ರಿ. ಏನೇನು? ನಾನು ಫಸ್ಟು ಎಲ್ಲ ತಿಂತಾ ಇದ್ದೆ, ಯಾಕಂದ್ರೆ ಆರ್ಮಿ ಮ್ಯಾನ್ ಆಗಿರೋದ್ರಿಂದ ಎಲ್ಲ ತಿಂತಾ ಇದ್ದೆ. ಸೊ ಅದರಿಂದ ನನಗೆ ಒಂದು ವೆಯ್ಟೂ ಜಾಸ್ತಿ ಇತ್ತು. ಸೆಕೆಂಡ್ರಿ ಏನಪ್ಪ ಅಂದರೆ ಇದು ನಾನು ಎಲ್ಲೆಲ್ಲೋ ಡಾಕ್ಟ್ರುಗಳನ್ನ ನೋಡಿ, ರಾಮಯ್ಯ ಅಂತ ಬೇರೆ ಮಿಲಿಟ್ರಿ ಡಾಕ್ಟ್ರು ಎಲ್ಲ ನೋಡಿ ಏನು ನನಗೆ ಸ್ಯಾಟಿಸ್ಫ್ಯಾಕ್ಟ್ ಆಗಲಿಲ್ಲ. ಜಾಸ್ತಿ ಆಗ್ತಾವಂತೂ ಕಡಿಮೆ ಆಗಲಿಲ್ಲ. ಆಮೇಲೆ ಹಿಂಗೆ ಇದ್ದಾಗ ಡಾಕ್ಟ್ರುಗಳು ಪ್ರತಿಯೊಬ್ಬರು ಏನು ಮಾಡೋರು, ಈಗ 40 mg ಅಂದರೆ 60 mg ಕೊಡ್ತೀನಿ ಅನ್ನೋರು, ಶುಗರ್ಗೆ 500 mg ಕೊಟ್ಟರು, ಯಾವುದು ಕೆಲಸ ಮಾಡಲಿಲ್ಲ. ಲಾಸ್ಟಿಗೆ ನಾನು ನನ್ನಷ್ಟಿಗೆ ನಾನೇ ಸ್ವಲ್ಪ ಕಂಟ್ರೋಲ್ ಆಗುತ್ತೇನೋ ಅಂತ ಈ ಹಾಗಲಕಾಯಿ ಅದು ಇದು ಅಂತ ಕುಡ್ಕೊಂಡು ಸ್ವಲ್ಪ ಇದ್ದಾಗ ಸ್ವಲ್ಪ ಕಡಿಮೆ ಆಗೋದು, ಮತ್ತೆ ಹೆಚ್ಚಾಗೋದು. ಊಟ ಕಂಟ್ರೋಲ್ ಇಲ್ದಿರ ಇತ್ತು ಆ ಸಮಯದಲ್ಲಿ. ಅಂದರೆ ಮಸಾಲ ಗಿಸಾಲ, ಗ್ಯಾಸ್ ಐಟಮು. ನನಗೆ ಇದರಿಂದ ಏನಾಯ್ತು ಅಂದರೆ ಗ್ಯಾಸ್ ಐಟಮಿಂದ ಆಸಿಡಿಟಿ, ಜೀರ್ಣ ಆಗೋದು ಕಡಿಮೆ, ಇದೆಲ್ಲ ಕ್ರಿಯೇಟಿಂಗ್ ಶುರುವಾಯಿತು. ಇದೆಲ್ಲ ಶುರು ಆದಮೇಲೆ ಮತ್ತೆ ನಾನೇನು ಮಾಡ್ತಾ ಇದ್ದೆ, ಈಗ ಏನಪ್ಪ ಮಾಡೋದು, ಬೇರೆ ದಾರಿನೇ ಇಲ್ಲ ಅಂತ ಅಂದರೆ ನಮ್ಮ ಡಾಕ್ಟ್ರುಗಳು, ರಾಮಯ್ಯ ಹಾಸ್ಪಿಟಲ್ ಡಾಕ್ಟ್ರು ಇದೆ ಅನ್ನೋರು, ಸರ್ ಅದೆಲ್ಲ ಹಂಗೆ ಇರುತ್ತೆ, ನೀವು ಆಯುರ್ವೇದ ತಗೋಬಾರ್ದು, ನಮ್ಮಲ್ಲೇ ಬರಬೇಕು ಅನ್ನೋರು. ಸೊ ಇದು ಏನಪ್ಪ ಈ ಥರ ಅಂತ ಹೇಳ್ಬಿಟ್ಟು ತುಂಬ ಚಿಂತೆಯಲ್ಲಿದ್ದು ಬಿ ಪಿನೂ ರೈಸ್ ಆಗ್ಬಿಡ್ತು ಆಟೋಮೆಟಿಕ್ಕು. ಮತ್ತು ಶುಗರ್ ಇದ್ದೇ ಇತ್ತು, ಶುಗರ್ 200 ಗಂಟೆ ಹೋಗ್ತಾ ಇತ್ತು ಬಿಫೋರ್ ಫುಡ್ಡು. ಆಮೇಲೆ ಹೋದ್ರೆ 350 ಬರ್ತಾ ಇತ್ತು. ಸೊ ಈ ಥರ ಎಲ್ಲ ಇದ್ದಾಗ ಒಂಥರ ಕನ್ಫ್ಯೂಸಲ್ಲಿ ಜೀವನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ ನಮ್ಮ ಮಿಸ್ಸಸ್ ಏನು ಮಾಡಿದ್ರು, ಇವರು ಜಾಸ್ತಿ ಯೂಟ್ಯೂಬ್ ನೋಡ್ತಾ ಇರ್ತಾರೆ. ಯೂಟ್ಯೂಬಲ್ಲಿ ನಿಮ್ಮ ರೆಕಾರ್ಡು ಅದು ಇದು ಕ್ಯಾಸೆಟ್ ಎಲ್ಲ ಬಂತು. ಇವ್ರು ಅಂದಾಗ ನಾನು ಇವ್ರಿಗೆ ಅಂದ್ಬಿಟ್ಟೆ, ಬಿಡು, ಅವ್ರು IAS ಅಂತಾರೆ, ಅವ್ರ ಅಡ್ಮಿನಿಸ್ಟ್ರೇಷನ್ ಕಡೆ ಕಲೆಕ್ಟ್ರು, ಅವ್ರು ಹಿಂಗೆ ಮೆಡಿಸಿನ್ ತಗೊಂತಾರೆ ಅಂತ ನಾನು ಅಂದೆ ಅವ್ರಿಗೆ. ಅವ್ರು ಇಲ್ಲ ನಾನು ನೋಡಲೇಬೇಕು ಒಂದ್ಸಾರಿ ಅಂತ ಅಂದರು. ಆಯಿತು ಬಿಡು, ಒಂದ್ಸಾರಿ ನೀನು ನೋಡ್ಬೇಕಂತ ಇಚ್ಛೆ ಪಡ್ತಾ ಇದ್ದೆ, ಹೋಗೇ ಬಿಡೋಣ ಅಂತ ಹೇಳ್ಬಿಟ್ಟು. ಸೊ ನಾನು ಬಂದಾಗ ನನಗೆ ಸ್ಯಾಟಿಸ್ಫೈಡ್ ಆಗಿರಲಿಲ್ಲ. ಸೊ ನೀವೇನು ಮಾಡಿದ್ರು, 1 ತಿಂಗಳಿಗೆ ಲಾಸ್ಟ್ ಮಂತು ನೀವು ಮೆಡಿಸಿನ್ ಕೊಟ್ಟರು. 1 ತಿಂಗಳಿಗೆ ನಾನೇನು ಮಾಡಿದೆ, 15 ದಿವಸಕ್ಕೆ ತಗೊಂಡೆ. ಸೊ ಇದರಲ್ಲಿ ನೋಡೋಣ ಅಂತ ನೀವು ಇದು ಅಂದರು, ನೀವು ಇನ್ಸುಲಿನ್ ಕಡಿಮೆ ಆಗ್ಬಿಡ್ತದೆ, ಆಟೋಮೆಟಿಕ್ ನೀವೇ ಕಡಿಮೆ ಮಾಡ್ತೀರಾ ಅಂತ. ಆ ಸಂದರ್ಭದಲ್ಲಿ ನಾನು ಒಂದು 10 ದಿವಸ ಯೂಸ್ ಮಾಡಿರ್ಬೋದು. ಅಷ್ಟೊತ್ತಿಗೆ ನನಗೆ ಟೈರ್ಡ್ನೆಸ್ಸು, ಇದು ಸುಸ್ತು ಅದು ಇದು ಅನ್ನೋವಾಗ ನನಗೆ ಗೊತ್ತಾಗ್ಬಿಡ್ತು ಶುಗರ್ ಕಡಿಮೆ ಆಗಿದೆ ಅಂತ. ಆ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಕರೆಕ್ಟಾಗಿ ಎಷ್ಟೆಷ್ಟು ಮಾಡ್ತಾ ಅಂದರೆ ಬೆಳಗ್ಗೆ 6, ಮಧ್ಯಾಹ್ನ 6, ಸಾಯಂಕಾಲ 4, ಅದು ಬಿಟ್ಟು 22, ಅಂದರೆ ಟೋಟಲ್ 30 ಯೂನಿಟ್ ತೊಗೊತಾ ಇದ್ದೆ. ಮೊನ್ನೆ ಒಂದು 25 ದಿವಸ ಬರ್ತಾ ಈ ಮೆಡಿಸಿನ್, ಲಿಕ್ವಿಡ್ ಇದೆಲ್ಲ ಕುಡಿತಾ ನೀವು ಹೇಳಿದ ಪ್ರಕಾರ ಡೈಟ್ನ ಕಂಟ್ರೋಲ್ ಮಾಡ್ತಾ ಉಪ್ಪು, ಖಾರ, ಎಣ್ಣೆ, ತುಪ್ಪ, ಬೆಣ್ಣೆ ಎಲ್ಲ ಕ್ಲೋಸ್ ಮಾಡಿ ಏನು ತಿಂದಿರಾ, ಇವನ್ ನಾನ್ ವೆಜ್ನು ಮುಟ್ಟಲ್ಲ. ಈ ಪರಿಸ್ಥಿತಿಯಲ್ಲಿ ಏನಾಯಿತು, ಈಗ ಶುಗರ್ ಬಂದು ನನಗೆ 95, ಬಿಫೋರ್ ಫುಡ್ಡು, ಆಫ್ಟರ್ ಫುಡ್ಡು 135. ವೆರಿ ಗುಡ್. ಇನ್ಸುಲಿನ್ ಬಿಟ್ಬಿಟ್ರಿ? ಇನ್ಸುಲಿನ್ ಕಂಪ್ಲೀಟ್ ಬಿಟ್ಬಿಟ್ಟೆ. ಟ್ಯಾಬ್ಲೆಟ್ ಏನೇನು ಕೊಟ್ಟರು ಎಲ್ಲ ಬಿಟ್ರು. ನೀವಂದ್ರೆ ಒಂದು BP ಟ್ಯಾಬ್ಲೆಟ್, ಒಂದು ಕಾರ್ವಡೆಲ್ ಇದು 6 ಟ್ಯಾಬ್ಲೆಟ್ ತಿನ್ನಿ ಅಂದರು. ಅದರಲ್ಲಿ ನಾನು 6 ಟ್ಯಾಬ್ಲೆಟ್ ಮಾತ್ರ ತಿಂತೀನಿ, BP ಟ್ಯಾಬ್ಲೆಟ್ ತಿನ್ನಲ್ಲ. ಮೊನ್ನೆ ರಿಪೋರ್ಟ್ ಮಾಡಿಸೋಣ ಅಂತ ಹೋಗಿದ್ದೆ ರಾಮಯ್ಯಗೆ. ಅವ್ರು ಸರ್ ನಿಮಗೆ BP ಟ್ಯಾಬ್ಲೆಟ್ ಕಡಿಮೆ ಇದೆ, ಇನ್ನೊಂದು ಚೂರು ಕೊಡ್ತೀನಿ ಅಂದರು. ಕೊಡ್ರಿ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡು ಸೈಲೆಂಟಾಗಿ ಇಟ್ಟಿದ್ದೀನಿ. ಯಾವ ಟ್ಯಾಬ್ಲೆಟ್ ತಿಂದಲ್ಲ. ಈಗ ಒಂದೇ ಒಂದು ಟ್ಯಾಬ್ಲೆಟ್ ತಿಂತೀನಿ, ಕಾರ್ವಡೆಲ್. ಈಗ ಅದಕ್ಕೂ ನಿಮ್ಮ ಹತ್ರ ತೋರಿಸ್ಬಿಟ್ಟು ಮತ್ತೆ ಅದಕ್ಕೆ ಏನಂತ. ಆಮೇಲೆ ಇದು ಕಾಲೂತ ಎಲ್ಲ ಹೊರಟೋಯ್ತಂಗಾರೆ? ಕಾಲೂತ ಹೋಯ್ತು. ಹೊಟ್ಟೆ ಬೇರೆ ನನಗೆ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು, ಅದು ಕಂಪ್ಲೀಟ್ 4 ಇಂಚ್ ಕಡಿಮೆ ಆಗೋಯ್ತು. ವೆರಿ ಗುಡ್. ಹೊಟ್ಟೆ ಕಡಿಮೆ ಆಗಿ ಎಲ್ಲ ಅಕ್ಕಪಕ್ಕ ಕೇಳಕತ್ತಿದ್ರು, ಸರ್ ಹಿಂಗೆ ದಪ್ಪ ಇದ್ರಲ್ಲ ಹೆಂಗೆ ಬೇಕಾದ್ರು, ಇಲ್ಲ ಡೈಟಾ ಅಂತ. ಹೌದಪ್ಪ, ನಾನು ಡೈಟ್ ಮಾಡ್ತಾ ಇದ್ದೀನಿ, ಆಯುರ್ವೇದದಲ್ಲಿ ಇದ್ದೀನಿ ಅಂತ. ಸೊ ಹಿಂಗಾಗಿ ಸರ್, ಈಗ ನಿಮ್ಮ ದಯೆಯಿಂದ ಆಸ್ ಎ ಒಬ್ಬರಿಗೆ ಸಪೋರ್ಟ್ ಮಾಡಿ ಆಯುರ್ವೇದನೋ ಅಲೋಪತಿನೋ ಯಾವುದೋ ಕೊಟ್ಟ ಮೇಲೆ ಸಕ್ಸಸ್ ಆಯ್ತು ಅಂದರೆ ಆಸ್ ಪರ್ ಗಾಡ್ ಅಂತ ಹೇಳ್ಕೋಬೋದು. ಓಕೆನಪ್ಪ. ತಮ್ಮ ಹೆಸರೇನು ಹೇಳಿದ್ರಿ?
ಕ್ಯಾಪ್ಟನ್ ನಾಗರಾಜು ಅಂತ. ನಾಗರಾಜ್, ಯಾವ ಊರು ನಿಮ್ದು? ನಮ್ದು ಇದೇ ಊರೇ ಸರ್, ಬ್ಯಾಂಗ್ಳೂರು. ಬ್ಯಾಂಗ್ಳೂರು. ಇಲ್ಲೇ ಆರ್ ಟಿ ನಗರಲ್ಲಿ ಇದ್ದೆ, ಈಗ ನಾನು ಯಲಹಂಕದಲ್ಲಿ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್ ಅಪ್ಪ, ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಹೋಪ್ಸ್ ಹೊಟ್ಟೋಗ್ತಿತ್ತೆ, ಕಿಡ್ನಿ ಪ್ರಾಬ್ಲಮ್ ಆಗಿದೆ ಅಂತ. ಅದಕ್ಕೆ ಇದು ಸೈನ್ಸ್, ಬೇಸಿಕಲಿ ಹೌದು ಸರ್. ಇದು ಸೆಲ್ ರೀಜನರೇಷನ್ ಆಗುತ್ತೆ. ವೆರಿ ಗುಡ್ ಅಪ್ಪ, ಥ್ಯಾಂಕ್ ಯು. ಈಗ ನನಗೆ ಫೈನಲಿ ಏನಪ್ಪಾ ಅಂದ್ರೆ ಸ್ವಲ್ಪ ನನಗೆ ಪ್ರೋಟೀನ್ದು ಸ್ವಲ್ಪ ಲೀಕೇಜ್ ಇದೆ, ಅದು ಹೊರಟೋಗುತ್ತೆ. ಡೋಂಟ್ ವರಿ. ಮತ್ತೆ ಈಗ ಕಣ್ಣು ನಾನು 18 ಅಲ್ಲಿ ಆಪರೇಷನ್ ಮಾಡಿದ್ದೆ, ಅದು ಸ್ವಲ್ಪ ನೀರು ಬರ್ತಾ ಉಂಟು, ಅದು ಹೊರಟೋಗುತ್ತೆ. ಏನು 1 ತಿಂಗಳಿಗೆ ಇಷ್ಟ ಆಗಿದೆ, ಇನ್ನೊಂದು 2-3 ತಿಂಗಳಿಗೆಲ್ಲ ಸರೋಗ್ತೀರಿ. ಥ್ಯಾಂಕ್ ಯು.